ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ ಸ್ಪೆಷಲ್ ಪಾರ್ಟ್ನರ್ ನಂದಿನಿ ಗುಡ್ ಲೈಫ್. ನಿನ್ನೆಯಿಂದ ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಗಳು ಹೊಟ್ಟೆ ಹುಣ್ಣಾಕ್ಸೋದ್ರ ನಗಿಸ್ತಾ ಇದ್ದಾರೆ. ಸೊ ಇವತ್ತು ಒಂದಷ್ಟು ಸ್ಕಿಟ್ಗಳು ನಿಮ್ಮನ್ನ ಸಿಕ್ಕಾಪಟ್ಟೆ ಮನರಂಜಿಸುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಮೊದಲನೇ ಸ್ಕಿಟ್ ನ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಹೀರೋಯಿನ್ ಅಂತಂದ್ಮೇಲೆ ಆಟಿಟ್ಯೂಡ್ ಅನ್ನೋದು ಸ್ವಲ್ಪ ಇರಲೇಬೇಕು. ಆದ್ರೆ ಇವಾಗ ಒಂದು ಹೀರೋಯಿನ್ ಎಂಟ್ರಿ ಆಗ್ತಾ ಇದೆ. ಆ ಆಟಿಟ್ಯೂಡ್ ನೋಡೋದಕ್ಕೆ 2 ಕಣ್ಣು ಸಾಲದು. ಈ ಹೀರೋಯಿನ್ ಆಕ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುದ್ದಾದ ನನ್ನಮ್ಮ ಸೂಪರ್ ಸ್ಟಾರ್ ಟೈಟಲ್ ವಿನ್ನರ್ ವಂಶಿಕಾ. ಹಾಗೂ ಅವರ ಇಂಟರ್ವ್ಯೂ ಮಾಡಕ್ ಬರ್ತಾ ಇದ್ದಾರೆ ಅವರದೇ ಪಾರ್ಟ್ನರ್ ಆಗಿರಂತ ಶಿವು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವ. ಶಿವ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಜನಪ್ರಿಯ ಕಾರ್ಯಕ್ರಮ ಕಾಫಿ ವಿತ್ ಶಿವ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋ ಗೆಸ್ಟ್ ಹೆಸರು ಕೇಳಿದ್ರೆ ನೀವು ಮೈ ಮರ್ತು ಮೈಸೂರು ಪಾಕ್ ಆರ್ಡರ್ ಮಾಡ್ತೀರಾ, ಶಾಕ್ ಆಗ್ಬಿಟ್ಟು ಶಾವ್ಗೆ ಬಾತ್ ಆರ್ಡರ್ ಮಾಡ್ತೀರಾ, ಖುಷಿ ಆಗ್ಬಿಟ್ಟು ಖುಷ್ಕ ಆರ್ಡರ್ ಮಾಡ್ತೀರಾ. ಈಗ ನೀನ್ ಶೋ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಆನ್ಲೈನ್ ನಾನು ಮೆಟ್ ಆರ್ಡರ್ ಮಾಡ್ತೀನಿ. ಕಾರ್ಯಕ್ರಮನ ಮುಂದುವರ್ಸೋಣ. ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂದ್ರೆ ಅವರೇ ನಮ್ಮ ಜನ ಮೆಚ್ಚಿದ ನಾಯಕಿ ವಂಶಿಕಾ ಅಂಜನಿ ಕಶ್ಯಪ. ಬರ್ಲಿ ಜೋರದ ಚಪ್ಪಾಳೆ. ಹಾಯ್ ಮೇಡಮ್, ವೆಲ್ಕಮ್ ಟು ಅವರ್ ಶೋ. ಹಲೋ, ನಾನು ಆಮೇಲೆ ಮಾಡ್ತೀನಿ, ಶೂಟಿಂಗ್ ಅಲ್ಲಿ ಬಿಸಿ ಇದೀನಿ. ಬಾಯ್ ಬಾಯ್. ಯಾರು ಮೇಡಮ್ ಕಾಲ್ ಮಾಡಿದ್ದು? ರಾಕಿಂಗ್ ಸ್ಟಾರ್. ಅಲ್ಲ ಮೇಡಮ್, ರಾಕಿಂಗ್ ಸ್ಟಾರ್ ಯಶು ನಿಮಗೆ ಕಾಲ್ ಮಾಡಿದ್ರಾ? ಹೌದು, ಸೆಲೆಬ್ರಿಟಿಗೆ ಕಾಲ್ ಮಾಡೋದು. ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ನಮ್ಮ ಓಕೆ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಮೇಡಮ್. ಅದೇನು? ಅಯ್ಯೋ ಪಾಪ. ಓಕೆ ಮೇಡಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಿವೇದಿತ ತರ ಇದು. ಮೇಡಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಲಿಪ್ಸ್ಟಿಕ್ ಕೊಡ್ರಪ್ಪ. ಪ್ರಪಂಚದಲ್ಲಿ ಯಾರು ಮೇಡಮ್ ಗ್ರೀನ್ ಲಿಪ್ಸ್ಟಿಕ್ ಹಾಕ್ತಾರೆ? ಅಲ್ಲ, ನಂಗೆ ಅದೆಲ್ಲ ಮಜಾ. ಪ್ರಭು ಅವ್ರ ಪಾಪ ಟಚ್ ಅಪ್ ಇಟ್ಕೊಂಡ್ರು. ಮೇಡಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಬಂದೆ. ಮೇಡಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಈ ಕಡೆ ಬಂದೆ. ಅದಮ್ಮ ಮೇಡಮ್, ನಮ್ಮ ಡೈರೆಕ್ಷನ್ ಈ ಕಡೆ ಡಿಪಾರ್ಟ್ಮೆಂಟ್ ಬಂದೆ. ಮೇಡಮ್, ನಮ್ಮ ಡೈರೆಕ್ಷನ್ ಮೇಡಮ್, ನಮ್ಮ ಡೈರೆಕ್ಷನ್ ಮೇಡಮ್ ನಿಲ್ಸಿ ಮೇಡಮ್. ನಾನು ಹೊಸ ಆಂಕರ್ ಮೇಡಮ್, ದಿಸ್ ಈಸ್ ಟೂ ಮಚ್. ಸಾರಿ, ಜೋಕ್ ಮಾಡ್ದೆ. ಮೇಡಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಈಗ ಸಾಂಗಿಗೆ ಬರೀ ನಡ್ಕೊಂಡ್ ಬಂದ್ರಲ್ಲ, ಒಂದೆರಡು ಸ್ಟೆಪ್ ಹಾಕ್ಬೇಕಂತ ಮೇಡಮ್. ಪ್ಲೀಸ್ ಸ್ಟೆಪ್ಸ್. ಅದನ್ನೇ ಮೊದ್ಲು ಹೇಳ್ಬೇಕಲ್ವೇನ್ರೋ, ಮಾಡಿದ್ನೇ ಎಷ್ಟತಿ ಮಾಡ್ಲಿ. ತುಂಬಾ ಬೋರ್ ಆಗ್ಬಿಟ್ಟಿದೆ. ನಮಗ್ ಬೋರ್ ಆಗಲ್ಲ, ಮಾಡು ಮಗ್ಲೆ. ಸಾಕು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರ್ಲಿ ಜೋರದ ಚಪ್ಪಾಳೆ. ಬಂತು. ಕಾರ್ಯಕ್ರಮನ ಶುರು ಮಾಡೋಣ. ಬನ್ನಿ, ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ ಮೇಡಮ್. ನೀವೇ ಕೂರಿಸ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಏನ್ರು ಇದು? ಮೇಡಮ್,
ಅದೇ ಕಾರವನ್ ಕೇಳಿದ್ರಂತಲ್ಲ ಅದಕ್ಕೆ ನಮ್ಮ ಟೀಮ್ನವ್ರು ತಂದು ಕೊಟ್ರು ಮೇಡಮ್. ನಾನು ಕೇಳಿದ್ದು ಖಾರ ಬನ್ನಲ್ಲ ಮೇಡಮ್ ನೀವು ಮಿಸ್ ಆಗಿ ಮೂರ್ ಕ್ಯಾರವನ್ ಕೇಳಿದ್ರಂತೆ, ನಮ್ ಟೀಮ್ನವ್ರು ಮಿಸ್ ಆಗ್ಬಿಟ್ಟು ಕಾರವನ್ ಕೊಟ್ಟಿದ್ದಾರೆ. ಸಾರಿ ಮೇಡಮ್. ಸುಮ್ನೆ ಅಲ್ಲ, ಬೇಕು ಅಂತಾನೆ. ಬೇಕು ಅಂತಾನೆ ಕೇಳಿದ್ರಾ ಮೇಡಮ್? 3 ಕ್ಯಾರವನ್ನು ಏನಕ್ಕೆ ಮೇಡಮ್? ಒಂದು ನಾನಿರೋಕೆ, ಹಾ. ಇನ್ನೊಂದು ನನ್ ಬ್ಯಾಗ್ ಇಡೋಕೆ, ಇನ್ನೊಂದು ಕ್ಯಾರವನ್ನು ಚಪ್ಲೆ ನಿಮ್ಮನ ಮುಂದೆ ಬೀಳ, ಇನ್ನೊಂದ್ ಕಾರವನ್ನ ನನ್ ಚಪ್ಲಿ ಬಿಡೋಕೆ. ಮೇಡಮ್ ನೀವು ಬ್ಯಾಗ್ ಅಂದ ತಕ್ಷಣ ನೆನಪಾಯ್ತು, ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಗೆದ್ದಿರೋ ದುಡ್ಡನ್ನಲ್ಲ ಏನ್ ಮಾಡಿದ್ರಿ ಮೇಡಮ್? ಸಾಲ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ದೀರಾ ಮೇಡಮ್? ಇನ್ಯಾರ್ಗೆ? ನಮ್ಮಪ್ಪಂಗೆ. ಓಕೆ ಮೇಡಮ್, ಎಷ್ಟು ಪರ್ಸೆಂಟಿಗೆ ಕೊಟ್ಟಿದ್ದೀರಾ ಮೇಡಮ್? ನಿಂಗೆ ಯಾಕಾವಲ್ಲ ಪರ್ಸನಲ್ ವಿಚಾರನ ಜಾಸ್ತಿ ಕೇಳ್ತಾ ಇದ್ಯಾ? ಎಷ್ಟು Madam. ಕೇಳ್ಬೇಕೋ ಅಷ್ಟು ಕೇಳ್ಬೇಕು. ಮೇಡಮ್ ನಾನು ನಿಮ್ ಫ್ಯಾನ್ ಮೇಡಮ್, ನಿಮ್ಮ ಅಪ್ಪಟ ಅಭಿಮಾನಿ ಮೇಡಮ್. ಒಂದು ಆಟೋಗ್ರಾಫ್ ಬೇಕು ಮೇಡಮ್. ಸಮಾಧಾನ ಕೊಡ್ತೀನಿ. ಈಗಳೆಲ್ಲ ಶಾಂತಿಯುವಾಗಿ ಗೊತ್ತಿಸಬೇಕು. ಮೇಡಮ್ ಅದು ಉತ್ತರಿಸ್ಬೇಕು ಅಲ್ಲ ಮೇಡಮ್, ವರ್ತಿಸಬೇಕು. ಅಭಿಮಾನಿಗಳೆಲ್ಲ ಶಾಂತಿಯುವಾಗಿ ಗೊತ್ತಿಸಬೇಕು. ಮೇಡಮ್ ಅದನ್ನ ಸ್ವಲ್ಪ ನೀಟಾಗಿ ಹೇಳಿ ಮೇಡಮ್. ನೀವು ಕಟ್ ಮಾಡ್ಕೊಂಡು ಹಾಕೊಳ್ಳಯ್ಯ. ಕಟ್ ಮಾಡ್ಕೊಂಡು ಹಾಕತ್ತೆ ಮೇಡಮ್. ಮೇಡಮ್ ನಿಮ್ಮ ವಂಶಿಕಾಯಿನ ಅಮೆರಿಕ 30 ಸಲ ನೋಡಿದ್ದೀನಿ ಮೇಡಮ್ ಸಿನಿಮಾನ. ಒಂದು ಆಟೋಗ್ರಾಫ್ ಮೇಡಮ್. ಮೇಡಮ್ ಥ್ಯಾಂಕ್ ಯು ಸೊ ಮಚ್. ಮೇಡಮ್ ಏನ್ ಮೇಡಮ್ ಅದು? ನನ್ಗೆ ಇಷ್ಟೊಂದ್ ಜನ ಫ್ಯಾನ್ಸ್ ಇದಾರಲ್ವಾ, ಎಲ್ರಿಗೂ ಆಟೋಗ್ರಾಫ್ ಕೊಡಕ್ ಆಗಲ್ಲ ಅನ್ಬಿಟ್ಟು ನನ್ ಸೈನ್ ನ ಸೀಲ್ ಮಾಡ್ಕೊಂಡಿದೀನಿ. ಯಾರಾದ್ರೂ ಆಟೋಗ್ರಾಫ್ ಅಂತ ಬಂದ್ಬಿಟ್ರೆ ಓದ್ಬಿಡ್ತೀನಿ. ಸೂಪರ್ ಮೇಡಮ್, ಸೂಪರ್ ಮೇಡಮ್. ಆಕ್ಚುಲಿ ನಾನು ಈ ಪ್ರಶ್ನೆ ಕೇಳಲೇಬೇಕು. ಗಿಚ್ಗಿಲ್ಗಿಲಿ ಶೋ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಮೇಡಮ್? ಏನ್ ಹೇಳೋದು, ಶೋ ನಡೀತಾ ಇರೋದೇ ನನ್ ಮೇಲೆ. ಇದೊಂದು ಕಮ್ಮಿ ಇತ್ತು. ನಾನಿಲ್ಲ ಅಂದ್ರೆ ಶೋನೇ ನಡೆಯಲ್ಲ. ಮೇಡಮ್ ಈ ರೀತಿ ಡೇರಿಂಗ್ ಆಗಿ ಉತ್ತರ ಕೊಡ್ತಿದ್ರಲ್ಲ, ನಿಮ್ಗೊಂದ್ ಚೂರು ಭಯ ಆಗಲ್ವಾ? ಭಯ ಏನಕ್ಕಾಗ್ಬೇಕ್ರಿ, ಇರೋದೇ ತಾನೇ ಹೇಳ್ತಾ ಇರೋದು. ಯಾರಾದ್ರೂ ಬಂದು ಪ್ರಶ್ನೆ ಕೇಳಿದ್ರೆ ಏನಂತ ಹೇಳ್ತೀರಾ? ನಮ್ಮಣ್ಣ ಪಾಟ್ನ ಶಿವಣ್ಣ ಹೇಳ್ಕೊಟ್ಟ ಅಂತ ಹೇಳ್ತೀನಿ. ಹೋಗದ್ರೆ ಓನೆಗೆ ಹೋಗಿತಾರೆ. ಕಾರ್ಯಕ್ರಮನ ಮುಂದುವರ್ಸೋಣ. ಓಕೆ ಮೇಡಮ್. ಮೇಡಮ್ ನೀವು ಶಿವು ಟೀಮ್ ನಲ್ಲಿ ಮಾಡ್ತಾ ಇದ್ರಲ್ಲ, ಹೇಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್? ಹಂಗೆಲ್ಲ ತಬ್ಬರ್ಕೋಬಿಡಿ. ಶಿವ ಟೀಮಲ್ಲಿ ನಾನ್ ಮಾಡ್ತಾ ಇಲ್ಲ, ನಾನ್ ಟೀಮಲ್ಲಿ ಶಿವ ಮಾಡ್ತಾ ಇದ್ದಾನೆ. ಕರೆಕ್ಟ್, ಒಳ್ಳೆ ಅವ್ರ ಬಗ್ಗೆ ಮರ್ಯಾದೆ. ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್? ಅವನೇನಂತ ಹೇಳ್ಕೊಡ ಆಕ್ಟರ್ ಅಲ್ಲ, ನನ್ ಜೊತೆ ಇರಕ್ ಸ್ವಲ್ಪ ಮಿಂಚ್ತಾ ಇದ್ದಾನಷ್ಟೇ. ಕಾರ್ಯಕ್ರಮನ ಮುಂದುವರ್ಸೋಣ ಮೇಡಮ್. ಆಕ್ಚುಲಿ ನಾವು ಶೋನಲ್ಲಿ ತುಂಬಾ ಜನ ನಿಮ್ಗೆ ನೋಡ್ತಾ ಇರ್ತೀರಾ, ಖುಷಿ ಪಡ್ತಾ ಇರ್ತೀರಾ. ಆ ಕಾರ್ಯಕ್ರಮದಲ್ಲಿ ನೀವು ರಾಘು ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೇಡ ಬಿಡಿ, ಹೇಳಿ ಮೇಡಮ್, ಪರವಾಗಿಲ್ಲ. ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಹೇಳಲ್ಲ, ಹೇಳಿ ಮೇಡಮ್. ಇನ್ಸ್ಟಾಗ್ರಾಮ್ ಅಲ್ಲಿ ಅವನ್ಗೆ 70K ಫಾಲೋವರ್ಸ್ ಇದ್ರು. ಒಂದಿನ ನನ್ನ ಹತ್ರ ಬಂದ್ಬಿಟ್ಟು ವಂಶಿ ನಾನು ನೀನು ಒಂದ್ ರೀಲ್ಸ್ ಮಾಡೋಣ ಅಂತ ಕೇಳ್ದ. ನಾನು ಹೋಗ್ಲಿ ಪಾಪ ಅಂತ ಮಾಡಿದ್ರೆ ನೆಕ್ಸ್ಟ್ ಡೇನೆ 100K ಫಾಲೋವರ್ಸ್. ಅದಕ್ಕೂ ಅವಳೇ ಕಾರಣ ಅಂತ. ಇವಾಗ ನೋಡಿದ್ರೆ ನನ್ನ ಹತ್ರನ ಕತ್ತೆತ್ಕೊಂಡು ಓಡಾಡ್ತಾನೆ. ಮೇಡಮ್ ಖುಷಿ ಆಯ್ತು ಮೇಡಮ್. ಚಂದ್ರಪ್ರಭಾ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳೋದು, ಊರೋಗುಂತೆ ಕಡ್ಬ ಪಾಪ ಲಾಸ್ಟ್ ಶೋ ಅಲ್ವಾ, ಖುಷಿಯಾಗಿ ಕಲ್ಸ್ಕೊಡೋಣ. ಥ್ಯಾಂಕ್ ಯು. ಇನ್ನೊಬ್ರ ಬಗ್ಗೆ ಕೇಳಬೇಕು ನಾನು. ಅಯ್ಯಪ್ಪ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅಯ್ಯಯ್ಯಪ್ಪ, ಇದ್ಯಾವ್ದ ರಾಂಗ್ ನಂಬರ್ ಅನ್ಸತ್ತೆ. ಗಿಚ್ಗಿಲ್ಗಿಲಿ ಶೋ ಡೈರೆಕ್ಟರ್ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್ ನಿಮ್ಗೆ? ಸುಮ್ನೆ ಇರಿ, ನಾವು 3 ದಿನದಿಂದ ಕಷ್ಟಪಟ್ಟು ರಿಹರ್ಸಲ್ ಮಾಡಿರ್ತೀವಿ, 4ನೇ ದಿನ ಬಂದು ಚೇಂಜ್ ಮಾಡಿಸ್ಬಿಡ್ತಾರೆ. ಎಲ್ಲ ಖುಷಿ ಆಗ್ಬಿಟ್ರು. ಇದು ಮೋಸ್ಟ್ಲಿ ಎಲ್ಲಾರು ಸೇರಿ ಅವ್ರ ಕೈ ಹೇಳ್ತಾರೆ. ಹೆಂಗ್ ಹೊಡಿತಾವ್ರ ಅದಕ್ಕೆ ಆ ಡೈಲಾಗಿಗೆ. ಮಕ್ಳು ಕಷ್ಟ ಅವ್ರಿಗೆ ನಂಗೆ ಹೆಂಗ ಅರ್ಥ ಆಗ್ಬೇಕು? ಬರ್ಲಿ ಜೋರಾದ ಚಪ್ಪಾಳೆ.
ವಂಶಿಕಾ ಅವರು ಡೈರೆಕ್ಟ್ ಆಗಿ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ. ಮೇಡಮ್ ಒಬ್ರು ಕಾಲರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಮಾತಾಡಿ ಮೇಡಮ್, ಲೈನ್ ಅಲ್ಲಿ ಇದ್ದಾರೆ. ಹಲೋ, ಯಾರು ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ ಅಂತ ನಾನು ಕಿಚ್ಚಿಗಿಲಿ ಡೈರೆಕ್ಟರ್ ಪ್ರಕಾಶ್ ಮಾತಾಡ್ತಾ ಇರೋದು. ಏನಮ್ಮ ನೀನು ಶೋ ಬಗ್ಗೆ ಏನೇನೋ ಮಾತಾಡ್ತಾ ಇದೀಯ ನೀನು? ನೋಡೋ, ನೀನು ಆ ಶೋ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಡ, ಡೈರೆಕ್ಟ್ ನಿಮ್ಮ ಮನೆಗೆ ಹೋಗು. ನೀನು ಎಲಿಮಿನೇಷನ್ ಮಾಡ್ತಾ ಇದೀವಿ. ಇಲ್ಲ ಸರ್, ಬರ್ಕೊಟ್ಟಿದ್ದು ಅವರು ಹೇಳ್ಕೊಟ್ಟಿದ್ಯೂನು ನಾನ್ ಪಾಪ ಚಿಕ್ಕ ಮಕ್ಕು ಸರ್, ನಾನೇನು ಮಾಡಿಲ್ಲ ಸರ್. ಅಯ್ಯೋ, ನೀನೇನು ಮಾಡಿಲ್ವಾ? ಹಾಗಾದ್ರೆ ನಿನ್ನ ಎಲಿಮಿನೇಷನ್ ಮಾಡಲ್ಲ. ಮತ್ ನನ್ ಪಾಠ ಶಿವಣ್ಣ ಏನ್ ಮಾಡೋದು ಸರ್? ಅವನ್ನ ಎಲಿಮಿನೇಷನ್ ಮಾಡ್ತೀನಿ. ವಾಗೋಡಿರಪ್ಪ ಡಿಶ್ಶು. ನಮಸ್ಕಾರ ಸೆಲೆಬ್ರಿಟಿ ವಂಶಿಕಾ ಅಂಜನಿ ಕಶ್ಯಪ್ ಅವ್ರಿಗೆ. ಸೊ ಕಾಫಿ ವಿತ್ ಶಿವ್ ಈ ಒಂದು ಕಾರ್ಯಕ್ರಮ ಹೇಗನಿಸ್ತು ಮಿಸ್ಟರ್ ಸೃಜನ್ ಲೋಕೇಶ್ ಅವ್ರೆ? ಒಂದು ಅವಳ ಇನೋಸೆನ್ಸ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಆ ಮಕ್ಕಳ ತೊದಲು ನುಡಿ ಇದೆಯಲ್ಲ, ಅದೇ ಮಜಾ ಕೊಡುತ್ತೆ. ಸೊ ಎಷ್ಟೇ ಆದ್ರೂ ಎಸ್ಸಲ್ಲಿ ಕೇಳಿಸ್ಕೊಂಡ್ರು, ಯಾಕಂದ್ರೆ ನನ್ನ ಮಗನಿಗೆ 3 ವರ್ಷ ಇರೋದ್ರಿಂದ ಅವನ ಮಾತುಗಳು ಕೇಳಿಸ್ಕೊಂಡಾಗ ಪ್ರತಿನಿತ್ಯ ನಾವು ನಗ್ತಾ ಇರ್ತೀವಿ. ಸೊ ಅದೇ ರೀತಿಯಾದಂಥ ಮುದ್ದಾಗಿ ಅವಳು ಮಾತಾಡೋದ್ರಿಂದ ಆ ಒಂದು ಏನಂತಾರೆ ಆ ಇನೋಸೆನ್ಸ್. ಆಮೇಲೆ ಇನ್ನೊಂದೇನು ಅಂದ್ರೆ ಅಷ್ಟು ಡೈಲಾಗನ್ನು ಅವಳು ನೆನ್ಪಿಟ್ಕೊಂಡು ಹೇಳೋದಿದೆಯಲ್ಲ, ದಟ್ ಇಸ್ ಸೀರಿಯಸ್ಲಿ ವಂಶಿ, ತುಂಬಾ ಚೆನ್ನಾಗಿ ಮಾಡಿದೆ ಚಿನ್ನಿ, ನೀನು ವೆರಿ ನೈಸ್. ಥ್ಯಾಂಕ್ ಯು ಸುಜನ್ ಮಾಮ. ಥ್ಯಾಂಕ್ ಯು ಸುಜಾ. ಶ್ರುತಿ ಮ್ಯಾಮ್, ಏನ್ ಗೊತ್ತಾ ಪುಟ ವಂಶಿಕಾ, ನೀನ್ ಇಲ್ಲಿ ಡೈಲಾಗ್ ಹೇಳ್ದೆ ಗೊತ್ತಾ? ಏನಂದ್ಯಪ್ಪ? ಕಲರ್ಸ್ ಅಲ್ಲಿ ನಾನೇ ಶೋ ನಡೀತಾ ಇರೋದೇ ನನ್ನಿಂದ ಅಂದಿದ್ದು. ಶೋ ನಡೀತಾ ಇರೋದೇ ನನ್ನಿಂದ. ಇದ್ರಲ್ಲಿ ನೀನೇ ಸೂಪರ್ ಸ್ಟಾರ್ ಅಂತಲ್ವಾ? ಅದು ಸ್ಕಿಟ್ ಅಲ್ಲಿರೋ ಡೈಲಾಗ್ ಮಾತ್ರ ಅಲ್ಲ, ನಿಜವಾಗ್ಲೂನು ಈ ಶೋ ನಲ್ಲಿ ನೀನೇ ಮುದ್ದಾದ ಸೂಪರ್ ಸ್ಟಾರ್ ನಮ್ಗೆ. ನಿಜವಾಗ್ಲೂ ಯಾವ ಸ್ಕಿಟ್ ಅಲ್ಲಿ ಏನ್ ಗೊತ್ತಾ ಶಿವು ಅವ್ರೆ, ಎಲ್ಲಾ ಕಲಾವಿದ್ರು ಬರ್ತಾರೆ, ಏನೋ ಸರ್ಪ್ರೈಸಿಂಗ್ ಆಗಿ ಒಂದ್ ಸ್ಕಿಟ್ ಮಾಡ್ತಾರೆ, ನೋಡುವಾಗ ಈ ತರದ್ದು ಒಂದು ಆಕ್ಟ್ ಮಾಡಿದ್ರ ಅಂತ ಅನ್ಸ್ತಾ ಇರುತ್ತಲ್ವಾ. ಆದ್ರೆ ಇವಳು ಸುಮ್ನೆ ಅವಳು ನಡ್ಕೊಂಡು ಬಂದು ಆ ಸ್ಕಿಟ್ ನಲ್ಲಿ ಆ ಡ್ರೆಸ್ ಹಾಕೊಂಡು ಅವಳು ನಿಂತ್ರನೇ ಒಂದು ಅದ್ಭುತ ಅಂತ ನಮ್ಗೆ ಅನ್ಸುತ್ತೆ. ಬಿಕಾಸ್ 4 ವರ್ಷದ ಮಗುರಿ ಕರೆಕ್ಟ್ ಆಗಿ ಆ ಸ್ಕಿಟ್ ಅಲ್ಲಿ ಬಂದು ನಿಂತ್ಕೋಬೇಕು, ಆ ತಾಳ್ಮೆ ಬೇಕು, ಆ ಸ್ಕಿಟ್ ಅಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಬೇಕು. ಅದನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಗತ್ತೆ. ವಂಶಿಕಾ, ನೀನ್ ಏನು ಮಾಡೋದ್ ಬೇಡ ಮಗಳೇ, ನಿನ್ ಪ್ರತಿ ಒಂದು ಸ್ಕಿಟ್ ಅಲ್ಲಿ ಹಿಂಗ್ ಬಂದ್ರೆ ಸಾಕು, ನೋಡಲಿ ಶಿಳ್ಳೆ ಬೀಳ್ತಾ ಇರತ್ತೆ, ಚಪ್ಪಾಳೆಗಳು ಬೀಳ್ತಾ ಇರತ್ತೆ. ನಿಜವಾಗ್ಲೂ ಸೂಪರ್ ಸ್ಟಾರ್ ಕಂದ ನೀನು, ನಿಜವಾಗ್ಲೂ. ಆ ಎಂಟ್ರಿ ಮಾತ್ರ ಅಲ್ಲ ನಿರಂಜನ್, ಆಮೇಲೆ ಇವತ್ತು ಒಬ್ಬ ಸೆಲೆಬ್ರಿಟಿ ಅಂತ ಒಂದ್ ದಿಮಾಕ್ ಆ ಶೋ ಆಫ್ ಎಲ್ಲ ತೋರ್ಸ್ಕೋಬೇಕು ಅಂತ ನಿವೇದಿತಾ ಗೌಡನ್ ತರ ಮಾತಾಡಿದ್ದು ನಂಗೆ ಟಚ್ ಅಪ್ ಬೇಕು ಮಗಳೇ. ಇಟ್ ವಾಸ್ ಸೂಪರ್ ಕಣೋ, ಅಮೇಝಿಂಗ್ ಕಣೋ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದೆ ಮಗಳೇ, ನೀನು ಸೂಪರ್. ಥ್ಯಾಂಕ್ಸ್ ಶ್ರುತಿ ಮ್ಯಾಮ್, ಲವ್ ಯು. ಸೊ ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.